ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಪಂದ್ಯಾವಳಿ ಹಿನ್ನೆಲೆ ಪಂದ್ಯದ ಟಿಕೆಟ್ ಜೊತೆಗೆ ಮೆಟ್ರೋ ಟಿಕೆಟ್ ಕೂಡ ಅಳವಡಿಕೆ ಮಾಡಿದ್ದಾರೆ. ಟ್ರಾಫಿಕ್ ಜಾಮ್ ಅನ್ನು ತಡೆಗಟ್ಟೋಕೆ ಮೆಟ್ರೋ ಜೊತೆ ಸಹಯೋಗ ಇದು ಉತ್ತಮವಾದಂಥ ಒಂದು ತೀರ್ಮಾನ ಅಂತೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಎಲ್ಲರೂ ಅವತ್ತು ಓನ್ ವೆಹಿಕಲ್ಗಳಲ್ಲಿ ಬರೋದು ಜಾಸ್ತಿ. ಆದರೆ ಈಗ ಮೆಟ್ರೋನ ಟಿಕೆಟ್ ಫಿಕ್ಸ್ ಮಾಡ್ತಿದ್ದಾರೆ. ಟಿಕೆಟ್ ಜೊತೆಗೆ ಅದು ಕೂಡ ಇರುತ್ತೆ. ನಗರದ ಯಾವ ಭಾಗದಿಂದ ಬೇಕಾದರೂ ಕೂಡ ಮೆಟ್ರೋದಲ್ಲಿ ಬರೋದು. ಅಂದು ಹೆಚ್ಚಿನ ಸಮಯ ಕೂಡ ಮೆಟ್ರೋ ಓಡಾಡುತ್ತೆ. ಮಧ್ಯರಾತ್ರಿ 2-3 ಗಂಟೆ ಓಪನ್ ಇರುತ್ತೆ. ಒಟ್ಟು 28 ಗೇಟ್ಗಳು ಪಂದ್ಯದ ದಿನ ಓಪನ್ ಮಾಡಲಾಗುತ್ತೆ. ಎಲ್ಲ ಓಪನ್ ಮಾಡಿರ್ತಾರೆ. ಟಿಕೆಟ್ಗೆ QR ಕೋಡ್ ಇರುತ್ತೆ. ಅದು 5 ಗಂಟೆ ಮೊದಲು ಮಾತ್ರ ಆಕ್ಟಿವ್ ಆಗುತ್ತೆ. ಯಾರ ಮೊಬೈಲ್ನಲ್ಲಿ ಹೆಸರಿನಲ್ಲಿ ಟಿಕೆಟ್ ಬುಕ್ ಮಾಡ್ತಾರೋ ಅವರೇ ಮ್ಯಾಚಿಗೆ ಬರಬೇಕು. 4 ಗಂಟೆ ಮೊದಲು ಎಲ್ಲ ಗೇಟ್ಗಳು ಓಪನ್ ಆಗುತ್ತೆ. ಯಾವುದೇ ಫಿಸಿಕಲ್ ಟಿಕೆಟ್ ಇರುವುದಿಲ್ಲ, ಓನ್ಲಿ ಆನ್ಲೈನ್ ಟಿಕೆಟ್. ಯಾರೂ ಕೂಡ ರಸ್ತೆ ಬದಿ ನಿಲ್ಲುವ ಹಾಗಿಲ್ಲ. ಟಿಕೆಟ್ ಇದ್ದವರು ಮಾತ್ರ ಅಲ್ಲಿಗೆ ಬರಬಹುದು. ಲಿಮಿಟೆಡ್ ಟಿಕೆಟ್ ಮಾತ್ರ ಇರುತ್ತೆ. ಟಿಕೆಟ್ ಇಲ್ಲದೆ ಯಾರೂ ರಸ್ತೆ ಬದಿ ಬರೋದಿಲ್ಲ. ಪೊಲೀಸರು ಬಿಡೋದಿಲ್ಲ. ಜನ ಕ್ರೌಡ್ ಆದರೆ ನೆಟ್ವರ್ಕ್ ಸಮಸ್ಯೆ ಆಗದ ಹಾಗೆ ಅದರ ಬಗ್ಗೆ ಕೂಡ KSA ಅವರು ಕ್ರಮ ಜರುಗಿಸ್ತಾರೆ. ಸಂಚಾರಿ ಪೊಲೀಸರಿಂದ ಅಡ್ವೈಸರಿ ಕೂಡ ನೀಡ್ತಾರೆ. ಟ್ರಾಫಿಕ್ ಜಾಮ್ ಆಗದ ಹಾಗೆ ಪ್ಲ್ಯಾನ್ ಮಾಡಲಾಗಿದೆ. ಸೆಂಟ್ ಜೋಸೆಫ್ ಶಾಲೆ, ಗರುಡಾ ಮಾಲು, ಕಬ್ಬನ್ ಪಾರ್ಕ್ ಹಾಗೆ ಫ್ರೀಡಮ್ ಪಾರ್ಕ್ನಲ್ಲಿ ವಾಹನ ನಿಲುಗಡೆ ಅವಕಾಶ ಮಾಡಲಾಗಿದೆ. ಯಾವ ಟಿಕೆಟ್ ಅವರು ಎಲ್ಲಿ ಪಾರ್ಕ್ ಮಾಡಬೇಕು ಅನ್ನೋ ಮಾಹಿತಿ ಕೂಡ ಅಲ್ಲಿ ನಿಮಗೆ ಇರುತ್ತೆ.